ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮನ್ವಿಶು ಮತ್ತು ನಮ್ಮ ಹಸ್ಬೆಂಡ್ 3 ಜನನು ನಾವು ಲೀಪ್ಲೆ ಅಂತ ವೈಟ್ ಫೀಲ್ಡ್ ಹತ್ರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಕ್ಕೆ ಮುಂಚೆ ಫಸ್ಟು ಮೆಟ್ರೋದಲ್ಲಿ ಹೋಗೋಣ ಅಂತ ಮೆಟ್ರೋಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ನಮ್ಮ ಫ್ರೆಂಡ್ಸ್ ಬರ್ತಾರೆ, ಅವ್ರ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಲೀಪ್ಲೆ ಅನ್ನೋದು ಲಿಟಲ್ ಇಂಜಿನಿಯರಿಂಗ್ ಪ್ಲೇ ಗ್ರೌಂಡ್ ಅಂತ, ಅದು ಮಕ್ಕಳಿಗೆ. ಸೊ ನಾವಿವಾಗ ದೀಪಾಂಜಲಿ ನಗರ್ ಮೆಟ್ರೋ ಸ್ಟೇಷನ್ ಇದ್ದೀವಿ. ಲೀಪ್ಲೆ ಇರೋದು ವೈಟ್ ಫೀಲ್ಡ್ ಅಲ್ಲಿ. ಸೊ ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗ ಬುದ್ಧಿವಂತ ಬೇಸನ್ ಲಡ್ಡುನ ಜೇಬಲ್ಲಿ ಹಾಡ್ಕೊಂಡು ತೊಗೊಂಡಿದ್ದಾನೆ ಮೆಟ್ರೋದಲ್ಲಿ ತಿನ್ನಬೇಕು ಅಂತ. ನಾವಿವಾಗ ವೈಟ್ ಫೀಲ್ಡ್ ಹೋಗ್ತಾ ಇದ್ದೀವಿ. ಬನ್ನಿ ಒಳಗಡೆ ನನ್ನ ಫ್ರೆಂಡ್ಸ್ ಸಿಗ್ತಾರೆ, ಮಾತಾಡ್ಸೋಣ. ಎಷ್ಟೊಂದು ದಿನ ಆಯ್ತಲ್ಲ, ಎಷ್ಟು ವರ್ಷ ಆಯ್ತು? ನನ್ನ ಚಿಕ್ಕ ಮಗನ ನೋಡಕ್ ಬಂದಿದ್ದನು. ನಂದು ತುಂಬ ರೀಲ್ಸ್ ಎಲ್ಲ ಇದೆ ಹಳೇದು, ಈಗೊಂದು ಹೊಸದೆಲ್ಲ ಮಾಡಿ ಹಾಕ್ತಾರೆ. ಇವರು ಶ್ವೇತಾ ಅವ್ರ ಹಸ್ಬೆಂಡು ಮಂಜು ಅಂತ. ಸೊ ಇವರು ಮುಂಚೆಯಿಂದನೂ ನಮ್ಮ ಫ್ರೆಂಡು, ಅಂದರೆ ಶ್ವೇತನ್ ಮದುವೆ ಮುಂಚೆಯಿಂದನೂ. ಫೈನಲಿ ಲೀಪ್ಲೆಗೆ ಬಂದ್ವಿ. ಇದು ಮೆಟ್ರೋ ಸ್ಟೇಷನಿಂದ ಒಂದು 500 ಮೀಟರ್ಸ್ ದೂರದಲ್ಲಿದೆ. ಸೊ ಈ ಟಿಕೆಟ್ನ ನಾವು ಪ್ರಿಯರ್ ಆಗಿ ಬುಕ್ ಮಾಡ್ಕೋಬೇಕು. ಆನ್ಲೈನಲ್ಲೇ ಬುಕ್ ಮಾಡಿದ್ವಿ, ನಾವು ನಾರ್ಮಲ್ ಟಿಕೆಟ್ ತೊಗೊಂಡಿದ್ದೀವಿ. ಇದರಲ್ಲಿ 5 ರೌಂಡ್ಸ್ ಇರುತ್ತೆ. ಸೊ ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಆಡ್ಲಿಕ್ಕೆ ಕೊಡ್ತಾರೆ. ಬನ್ನಿ ಒಳಗಡೆ ಹೋಗೋಣ. ನಾವು ಮೊಬೈಲಲ್ಲಿ ತೋರಿಸಿದ್ರೆ ಒಂದು ಕಾರ್ಡ್ ಕೊಡ್ತಾರೆ, ಅದರಲ್ಲಿ 5 ಸೆಗ್ಮೆಂಟ್ಸ್ ಇರುತ್ತೆ. ನೋಡಿ ಇದು ಯಾವ ಥರ ಕಾಣ್ತಾ ಇದೆ ಅಂತ. ಇವಾಗ ಅವನ್ನ ಕರ್ಕೊಂಡು ಫಸ್ಟ್ ಪ್ಲೇ ಏರಿಯಾಗೆ ಹೋಗ್ತೀವಿ. Pakai telur, pakai telur, oke, now, oke, telur, scoop ya, telur, right, left. ಅವನು ರೆಡಿಯಾಗಿ ಕೂತಿದ್ದಾನೆ, ಎಲ್ಲರಿಗೂ ಸೀಟ್ ಬೆಲ್ಟ್ ಹಾಕಕ್ಕೆ ಹೋಗಿದ್ದಾರೆ. ಮಕ್ಕಳಂತೂ ಇದನ್ನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ನನ್ನ ಮಗ ಅಂತೂ ಸಖತ್ ಎಂಜಾಯ್ ಮಾಡ್ದ. ಎಕ್ಸ್ಪೆಷಲಿ ಬಾಯ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಇದು ವೈಟ್ ಫೀಲ್ಡು ನಮಗೆ ದೂರನೇ, ಬಟ್ ಸ್ಟಿಲ್ ನಾವು ಕರ್ಕೊಂಡು ಹೋಗಿದ್ವಿ. ಮೇಲೆ ಕೆಳಗೆ ಗ್ಯಾಪ್ ಬಂದ್ಬಿಡುತ್ತೆ. JCB ಓಡಿಸೋದಂದರೆ ಯಾವ ಮಕ್ಳಿಗೆ ಇಷ್ಟ ಇಲ್ಲ. ಅವನಿಗಂತೂ ತುಂಬ ಇಷ್ಟ ಆಯಿತು. ನೋಡಿ ಹೇಗೆ ಮಣ್ಣು ಎತ್ತಿ ಹಾಕ್ತಾ ಇದ್ದಾನೆ ಅಂತ. ಮುಂದಕ್ಕೆ JCB ಓಡಿಸ್ತಾನೋ ಇಲ್ವೋ, ಇವಾಗಲೇ ಓಡಿಸ್ಬಿಟ್ಟಿದ್ದಾನೆ. ನನಗೂ ಇಷ್ಟ ಆಯಿತು. ಪ್ಲೇ ಏರಿಯಾ ತುಂಬ ಕ್ಲೀನ್ಲಿನೆಸ್ ಆಗಿದೆ, ನೀಟಾಗಿದೆ. ಇದು ಆ್ಯಕ್ಚುಲಿ ಇನ್ನೂ ಫಸ್ಟ್ ಸೆಗ್ಮೆಂಟು. ಒಂದು 15 ಮಿನಿಟ್ಸ್ ಅಷ್ಟೇ ಬಿಡೋದು, 1 ಅವರಲ್ಲಿ ಎಲ್ಲನೂ ಆಡಿ ಮುಗಿಸ್ಬಿಡ್ತಾರೆ. ನೋಡಿ JCB ಇವಾಗ ಎತ್ತೋದು, ಮಣ್ಣು ತೊಗೊಳೋದು, ಈ ಕಡೆ ಹಾಕೋದೆ. ನಮ್ಮನೆ ಮಗುಗೂ JCB ಅದು ಎಷ್ಟು ಇಷ್ಟ ಆಗುತ್ತಾ. ಇಲ್ಲಿಗೆ ಒಂದ್ಸಲ ಕರ್ಕೊಂಬರಕ್ಕೆ ಹೇಳಿ. JCBನೇ ಮನೇಲಿದ್ದಾವೆ, ನಾವು ಓದಲೆಲ್ಲ ಬರೀ JCBನೇ ತಗೊಂಡ್ಬರೋದು. ಇಲ್ಲಿಗೆ ಬಂದು ಒಂದ್ಸಲ ಆಟ ಆಡ್ಸಕ್ಕೆ ಹೇಳಿ, ಇಷ್ಟ ಆಗುತ್ತೆ. ಮನ್ವೀಶ್ ಹೇಗಿದೆ? ನಾನು ಶ್ವೇನ ಮೀಟ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್ ಮೀಟು. ಮನ್ವೀಶ್ ಲೆಫ್ಟ್ ರೈಟ್ ಮಾಡ್ಬೇಕಂದ್ರೆ ಆ ಕಡೆದು. ಇದು ಸೆಕೆಂಡ್ ಸೆಗ್ಮೆಂಟು. ದೊಡ್ಡ ದೊಡ್ಡ ಲಾರಿಗಳನ್ನೆಲ್ಲ ಲೋಡ್ ಮಾಡಿ ಓಡಿಸ್ಬೇಕು. ದೊಡ್ಡ ದೊಡ್ಡ ಲಾರಿಗಳೆಲ್ಲ ಚಿಕ್ಕ ಚಿಕ್ಕದು ಲಾರಿಗಳ ಥರ ಮಾಡಿರ್ತಾರೆ.
ಈ ಕಡೆಯಿಂದ ಎಂಟ್ರೆನ್ಸು, ಒಳಗೆ ಹೋಗ್ತಾ ಇದ್ದೀವಿ. ಪ್ಲೇ ಲಿಟಲ್ ಇಂಜಿನಿಯರ್ಸ್ ಅಂತಾನೆ ಇರೋದು. ಸೊ ಇದೆಲ್ಲ ಈ ದೊಡ್ಡವ್ರು ಮಾಡೋ ಕೆಲಸ ಅಲ್ವಾ, ಮಕ್ಕಳು ಇದು ಚಿಕ್ಕ ಚಿಕ್ಕದಾಗಿ ಮಾಡಿ ಎಂಜಾಯ್ ಮಾಡ್ತಾರೆ. ಮನ್ವಿಶ್, ನಿನ್ ಕಾರ್ ಯಾವ್ದಾ? ಇದು ಕಾರ್ ರೋಡು. ನೀನ್ ಮುಂದೆ ಹೋಗ್ಬೇಕಂದ್ರೆ ಹಿಂಗ್ ಹೋಗ್ಬೇಕು. ಆ ಕಡೆಯಿಂದ ಬಾ, ಹೋಗು, ಆ ಕಡೆಯಿಂದ ಬರ್ಲಿ. ಅದಾ? ನೀನು ಸ್ವಲ್ಪ ಹಿಂದೆ ಬಂದು ರೈಟಿಗೆ ತಗೋ. ರೈಟ್ ಹೋಗ್ತಾ ಇಲ್ವಾ? ಹೋಗ್ತಾ ಇದೆ ನೋಡಿ. ವೀಲ್ ಆಯ್ತು, ಇವಾಗ ಮುಂದಕ್ಕೆ ಹೋಗೋ. ವೀಲು ಹಿಂದಕ್ಕೆ ಬಾ. ಮನ್ವಿಶ್, ರಿವರ್ಸಿಗೆ ಬಾ. ಬ್ಯಾಕ್ವರ್ಡ್ ಅಲ್ಲೇ ಇದೆಯಲ್ಲ ಬ್ಯಾಕು. ಹಾಂ, ಈಗ ರೈಟಿಗೆ ತಗೋ. ಹಂಗೆ ಅದನ್ನು ಹಂಗೆ ಇಟ್ಕೊಂಡಿರೋ. ರೈಟ್ ವೀಲು. ಇದು 3rd ಸೆಗ್ಮೆಂಟು. ಸಿಮೆಂಟ್ ಹಾಕಿ ಮನೆ ಕಟ್ಟೋ ಥರ. ಮೋಟಾರ್ ಸ್ಕಿಲ್ಸು, ಫ್ಯಾನ್ನ ಜೋಡಿಸೋದಿತ್ತು. ನಾವು ಈ ಥರ ಪಿಕ್ಚರಲ್ಲಿ ಕೊಟ್ಟಿರೋ ಥರ ಮನೆ ಕಟ್ಟಬೇಕು. ಸಿಮೆಂಟ್ ಕೂಡ ಅವರೇ ಕೊಟ್ಟಿರ್ತಾರೆ. ಮೇಲಕ್ಕೆ ಬೇರೆ ಇದೆ. ಫಸ್ಟು ಇದನ್ನ ಇಡಿ, ಬೇಸ್. ಹಾಂ, ಬೇಸ್ ಇದನ್ನ ಇಡಿ. ಅದ್ರ ಮೇಲೆ 2 ಬ್ರಿಕ್ಸ್ ಇಡಿ. 2 ಬ್ರಿಕ್ಸಿಗೆ ಈಗ ಫಸ್ಟು ನಿನ್ನ ಕೆಳಗಡೆ ಹಾಕು. ಸಿಮೆಂಟ್ ತೆಳ್ಳಗೆ ಹಚ್ಚಿ, ಇಲ್ಲಿ ಅಂಟ್ಕೊಳ್ಳುತ್ತೆ. ಅಲ್ಲಿ ನೋಡು, ಫಸ್ಟ್ ಕೆಳಗೆ ಬೇಸಿಗೆ ಬೇಕಲ್ಲ ಫಸ್ಟ್. ಓಕೆ, 2 ಬ್ರಿಕ್ಸ್ ತಗೋ. ಇಲ್ಲಿ ಮಧ್ಯೆ ಹಚ್ಚು. ಇಡು. ನೋಡು ಮನ್ವೇಶ್, ಅವರು ಮಾಡ್ತಾ ಇರೋದು ನೋಡಲ್ಲ. ಅಲ್ಲಿ ದೊಡ್ಡದೇ ಫಸ್ಟ್ ಇಡಬೇಕು. ನೋಡು, ಫಸ್ಟ್ ದೊಡ್ಡದು ಇಡು. ನೋಡು ಅವ್ರು ಹೆಂಗೆ ಇಟ್ಟಿದ್ದಾರೆ. ಫಸ್ಟ್ ಇದನ್ನ ಇಡೋನಾ? ಹಾಂ, ಅದನ್ನೇ ಇಡು. ಹಾಂ, ಅವ್ನು ಹೆಂಗೆ ಬಿಡ್ತೀನಿ? ನಿನ್ನ ಪ್ಲ್ಯಾನ್ ಏನು? ಇಂಜಿನಿಯರ್ ಆ ಥರ ಪ್ಲ್ಯಾನ್ ಅಂದರೆ ಇದನ್ನ ಇಡಬೇಕು. ಇಡೋಣ, ಸಾಕು ಅಷ್ಟೇ. ಸಿಮೆಂಟ್ ಸಾಕು. ಫುಲ್ ಮನೆ ಕಟ್ಟಕ್ಕೆ ಬೇಕಲ್ಲ ನನಗೆ ಸಿಮೆಂಟು. ಹಾಂ, ನೆಕ್ಸ್ಟ್ ತಗೋ ಬ್ರಿಕ್ಸ್. ಸ್ವಲ್ಪ ಸಾಕು ಸಿಮೆಂಟು. ಇದಕ್ಕೆಲ್ಲ ಹಚ್ಬೇಕಲ್ಲ. ಹಾಂ, ನೀನು ಸೈಡಲ್ಲಿ ಹಚ್ತೀಯಾ? ಮನ್ವೇಶ್, ಅದು ಕಲರ್ ಅಲ್ಲ ಕಣ. ಇಲ್ಲಿ ಇದ್ರ ಮೇಲೆ ಹಚ್ಚ. ಇದ್ರ ಮೇಲೆ ಬ್ರಿಕ್ಸ್ ಇಡಬೇಕು ನೀನು. ಸೈಡಿಗೆ ಹಚ್ಚು. ಎಲ್ಲಿ ಬ್ರಿಕ್ಸ್ ಇಡ್ತೀಯಾ ಅಲ್ಲಿಡು. ನೋಡಿ, ಈ ಥರ ಮಾಡಬೇಕು ನೀನು. ಹಾಂ, ಸೈಡಿಗೆ ಹಚ್ಚು. ಹಾಂ, ಸೈಡ್ಗೆ ಹಚ್ಬೇಕು. ಮಧ್ಯಕ್ಕೆ ಬೇಡ, ಸೈಡಿಗೆ ನೋಡಿ. ಇಲ್ಲಿ ಈ ಥರ ಹಚ್ಕೋಬೇಕು.
ಲಾಸ್ಟ್ ಸೆಗ್ಮೆಂಟು ಟ್ರ್ಯಾಕ್ಟರ್ ಓಡಿಸೋದು. ಚೆನ್ನಾಗಿ ಓಡಿಸ್ತಾರೆ, ಆಮೇಲೆ ಕ್ರ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಅಲ್ಲಿ ಫುಲ್ ಪೆಟ್ರೋಲ್ ಹಾಕಿದ್ದಾರೆ, ಗ್ರೀನ್ ಕಲರ್ ಬಾರ್ ಥರ ಇರೋದ್ರಲ್ಲಿ. ಅದು ಫುಲ್ ಕಮ್ಮಿ ಆದಮೇಲೆ ಎಲ್ಲ ಕಡೆನೂ ಇದೆ ಸೇಮ್ ಪ್ರೊಸೀಜರು. ಇದು ಲಾಸ್ಟ್ ಆ್ಯಕ್ಟಿವಿಟಿ ಟ್ರ್ಯಾಕ್ಟರ್ ಓಡಿಸೋದು. ಫುಲ್ ಪೆಟ್ರೋಲ್ ಖಾಲಿ ಆದಮೇಲೆ ಫುಲ್ ಎಲ್ಲ ಕಮ್ಮಿಯಾಗಿ ರೆಡ್ ಆಗುತ್ತೆ. ಬೆಲ್ಟ್ ಹಾಕಿದ್ದಾರೆ ಅವನಿಗೆ. ಇಲ್ಲ ಹಾಕಿದ್ದಾರೆ. ನನಗೆ ಡೌಟ್, ಅವನೇ ಓಡಿಸ್ತಾವನಾ ಇಲ್ಲ ಏನು ಅಂತ. ಆರಾಮಾಗಿ ಹೋದ ಅಲ್ವಾ? ಅಲ್ವಾ, ಅಲ್ಲೆಷ್ಟು ಕಷ್ಟಪಡ್ತಾರಲಿಲ್ವಾ? ಆದರೆ ಇವನಿಗೆ ಈ ಥರ ಕಾರು ಓಡಿಸೋ ಅಭ್ಯಾಸ ಇದೆ, ಮನೇಲಿ ಇದೆಲ್ಲ ನಮ್ಮದು ಕಾರು. ನಿಮ್ಮ ಮಕ್ಕಳು ಸ್ವಲ್ಪ ಚಿಕ್ಕವರಿದ್ದರೆ 10 ಇಯರ್ಸ್ ಒಳಗೆ ದಯವಿಟ್ಟು ಕರ್ಕೊಂಡೋಗಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವಿವಾಗ ಊಟ ಮುಗಿಸಿ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.